ಕುಮಾರ್ CM, ಪ್ಲೀಸ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ನೋಡಿ ವೀಕ್ಷಕರೇ, ನಾವು ಇವತ್ತು ಪ್ರೆಸೆಂಟ್ ಟೆನ್ಸಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡೋಣ. ಲಾಸ್ಟ್ ಕ್ಲಾಸಲ್ಲಿ ನಾವು 3 ಟೆನ್ಸ್ಗಳಲ್ಲಿ ಪ್ರತಿ ಟೆನ್ಸಲ್ಲೂ ಸಹ 4 ಟೈಪ್ ಇದೆ ಅಂತ ಹೇಳಿದ್ದೀವಿ. ಈಗ ಫಸ್ಟ್ ಪ್ರೆಸೆಂಟ್ ಟೆನ್ಸಲ್ಲಿ 4 ಟೈಪ್ ಇರುತ್ತೆ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್. ಇದರಲ್ಲಿ ನಾವು ಮೊದಲು ಒಂದೊಂದಾಗಿ ಡಿಸ್ಕಸ್ ಮಾಡ್ಕೊಂಡು ಬರೋಣ. ಈಗ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಬಗ್ಗೆ ಈಗ ಸ್ವಲ್ಪ ಡಿಸ್ಕಸ್ ಮಾಡೋಣ. ಪ್ರೆಸೆಂಟ್ ಟೆನ್ಸ್ ಅಂದರೆ ಕೆಲಸ ಈಗ ನಡೀತಾ ಇರೋದು. ಈ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನ ನಾವು ಯಾವಾಗ ಯೂಸ್ ಮಾಡಬೇಕಪ್ಪ ಅಂದರೆ ಫಸ್ಟು ಹ್ಯಾಬಿಚುಯಲ್ ಆ್ಯಕ್ಷನ್. ಹ್ಯಾಬಿಚುಯಲ್ ಆ್ಯಕ್ಷನ್ ಅಂದರೆ ನಮ್ಮ ಹವ್ಯಾಸಗಳು, ನಮ್ಮ ಡೈಲಿ ರೊಟೀನ್ಸ್ ಬಗ್ಗೆ ಹೇಳುವಾಗ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲೇ ಹೇಳಬೇಕು. ಈಗ ಉದಾಹರಣೆ, ನಾನು ಪ್ರತಿದಿನ ಸ್ಕೂಲ್ಗೆ ಹೋಗ್ತೀನಿ ಅನ್ಬೇಕಾದ್ರೆ ಐ ಗೋ ಟು ಸ್ಕೂಲ್ ಅನ್ಬೇಕು. ಇಲ್ಲ ಐ ಆಮ್ ಗೋಯಿಂಗ್ ಸಹ ಅಂತ ಹೇಳ್ಬಾರ್ದು. ಡೈಲಿ ಈಗ ನೋಡ್ಕೊಳ್ಳಿ, ಇದು ಡೈಲಿ ಹೇಳ್ಬೇಕಾದ್ರೆ ನೋಡು, ಹಿ ಬಂದಾಗ, ಶಿ ಬಂದಾಗ, ಇಟ್ ಬಂದಾಗ ಹೇಗೆ ಹೇಳಬೇಕು, ಐ ವಿ ಯು ದೇ ಬಂದಾಗ ಹೇಗೆ ಹೇಳಬೇಕು ಅಂತ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಹಿ ಅಂದರೆ ಒಬ್ಬ ಮೇಲು, ಶಿ ಅಂದರೆ ಒಬ್ಬ ಫೀಮೇಲು, ಇಟ್ ಅಂದರೆ ಯಾವುದಾದ್ರೂ ಒಂದು ಜೀವಿ ಆಗಿರ್ಬೋದು. ಅದ್ರ ಬಗ್ಗೆ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಹೇಳುವಾಗ ವರ್ಬ್ಸ್ಗೆ ಎಸ್ ಅನ್ನ ಸೇರಿಸ್ಬೇಕು. ವರ್ಬ್ ಅಂದರೆ ಕೆಲಸ ಮಾಡೋ ಪದಗಳು, ಕುಡಿ, ತಿನ್ನು, ಮಲಕ್ಕೋ, ಎದ್ದೇಳು. ಈಗ ನೋಡ್ಕೊಳ್ಳಿ, ಈಗ ನಮ್ಮ ತಾಯಿ ಪ್ರತಿದಿನ ಕಾಫಿ ಕುಡಿತಾರೆ ಅಂತ ಹೇಳ್ಬೇಕಾದ್ರೆ ನೋಡ್ಕೊಳ್ಳಿ, ಇಲ್ಲಿ ಮೈ ಮದರ್ ಎಲ್ಲಿ ಬರುತ್ತೆ, ಇಲ್ಲಿ ಶಿ ಅಲ್ಲಿ ಬರುತ್ತಲ್ವಾ. ಮೈ ಮದರ್ ವರ್ಬ್ಗೆ ನಾವೇನು ಮಾಡ್ಕೊಬೇಕು, ಎಸ್ ಅನ್ನ ಸೇರಿಸ್ಕೊಬೇಕು. ಮೈ ಮದರ್ ಡ್ರಿಂಕ್ಸ್ ಕಾಫಿ ಎವ್ರಿ ಡೇ. ಅದೇ ರೀತಿ ನಮ್ಮ ಅಪ್ಪ ಡೈಲಿ ನ್ಯೂಸ್ ಪೇಪರ್ ಓದ್ತಾರೆ ಅನ್ಬೇಕಾದ್ರೆ ಮೈ ಫಾದರ್ ರೀಡ್ಸ್ ನ್ಯೂಸ್ ಪೇಪರ್ ಎವ್ರಿ ಡೇ. ಹೀಗೆ ಆಗಲಿ ಶೀಗೆ ಆಗಲಿ ವರ್ಬ್ಗೆ ಎಸ್ ಅನ್ನ ಸೇರಿಸ್ಕೊಬೇಕು. ಈಗ ಐ ಅಂದರೆ ನಾನು ಕೆಲಸ ಮಾಡುವಾಗ, ನಾವು ಕೆಲಸ ಮಾಡುವಾಗ, ನೀನು ಮತ್ತು ಅವರು ಕೆಲಸ ಮಾಡುವಾಗ ಇಲ್ಲಿ ಡೈರೆಕ್ಟಾಗಿ ವರ್ಬ್ ಹಾಗೆ ಯೂಸ್ ಮಾಡ್ಕೊಬೇಕು. ಈಗ ನಾನು ಪ್ರತಿದಿನ ಕಾಫಿ ಕುಡಿತೀನಿ ಅಂತ ಹೇಳಬೇಕಾದ್ರೆ ಐ ಡ್ರಿಂಕ್ ಕಾಫಿ ಎವ್ರಿ ಡೇ. ನಾವು ಪ್ರತಿದಿನ ಸ್ಕೂಲ್ಗೆ ಹೋಗ್ತೀವಿ ಅಂತ ಹೇಳ್ಬೇಕಾದ್ರೆ ವಿ ಗೋ ಟು ಸ್ಕೂಲ್ ಎವ್ರಿ ಡೇ. ನೋಡಿ, ಐ ವಿ ಯು ದೇ ಬಂದಾಗ ವರ್ಬ್ಗೆ ಎಸ್ ಸೇರ್ಸಂಗೆ ಇಲ್ಲ. ಡೈಲಿ ರೊಟೀನ್ಸಾ, ಐ ಬ್ರಷ್ ಮೈ ಟೀತ್, ಐ ವಾಶ್ ಮೈ ಫೇಸ್, ಐ ಟೇಕ್ ಬ್ರೇಕ್ಫಾಸ್ಟ್ ಅಟ್ 9 AM. ಈ ಥರ ನಾವು ಡೈಲಿ ರುಟೀನ್ಸ್ ಹೇಳ್ಬೇಕಾದ್ರೆ ಇದರಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಹೇಳಬೇಕು. ನೆಕ್ಸ್ಟ್ ಇನ್ನೊಂದೇನಪ್ಪ ಅಂದರೆ ಯೂನಿವರ್ಸಲ್ ಟ್ರೂತ್ಸ್ ಹೇಳ್ಬೇಕಾದ್ರೆ, ಸಾರ್ವತ್ರಿಕ ಸತ್ಯಗಳು ಹೇಳ್ಬೇಕಾದ್ರೆ, ಈಗ ಹಸು ಹುಲ್ ತಿನ್ನುತ್ತೆ, ಇಲ್ಲೂ ಅಷ್ಟೇ. ಅದನ್ನ ನೋಡಿ, ಸಿಂಗುಲರ್ ಆಗಿದ್ದಾಗ ವರ್ಬ್ಗೆ ಎಸ್ ಸೇರಿಸ್ಕೊಬೇಕು. ಐ ವಿ ಯು ದೇ ಬಂದಾಗ ವರ್ಬ್ ಹೇಗಿತ್ತು ಹಾಗೆ ಯೂಸ್ ಮಾಡಬೇಕು. ನೋಡಿ, ಕೌ ಈಟ್ಸ್ ಗ್ರಾಸ್ ಅಂದರೆ ಹಸು ಹುಲ್ಲನ್ನು ತಿನ್ನುತ್ತೆ. ಅಕಸ್ಮಾತ್ ಕೌಸ್ ಅಂತ ಬಂದ್ಕೊಳ್ಳಿ, ಇಲ್ಲಿ ಕೌಸ್ ಬಂದಿದ ತಕ್ಷಣ ಏನಾಗುತ್ತೆ, ಫ್ಲೂರಲ್ ಫಾರ್ಮ್ ಆಗುತ್ತೆ, ದೇಲ್ ಬಂದ್ಬಿಡುತ್ತಲ್ವಾ. ಕೌಸ್ ಈಟ್ ಅನ್ಬೇಕಾಗುತ್ತೆ. ಕೌಸ್ ಈಟ್ ಗ್ರಾಸ್. ಓಕೆ, ಫ್ಲೂರಲ್ ಫಾರ್ಮ್ ಬಂದಾಗ ಇಲ್ಲಿ ವರ್ಬ್ಗೆ ಎಸ್ ಸೇರ್ಸಂಗೆ ಇಲ್ಲ. ಈಗ ಸನ್ ರೈಸಸ್ ಇನ್ ದ ಈಸ್ಟ್ ಅಂದರೆ ಸೂರ್ಯ ಪೂರ್ವದಲ್ಲಿ ಉದಯಿಸುತ್ತಾನೆ. ಈ ಥರ ನಾವು ನೋಡಿ, ಡಾಗ್ ಬಾರ್ಕ್ಸ್ ಅನ್ಬೇಕು, ನಾಯಿ ಬೊಗಳುತ್ತದೆ, ಡಾಗ್ಸ್ ಬಾಕ್. ಈ ಥರ ನೋಡ್ಕೊಳ್ಳಿ, ಇಲ್ಲಿ ಫ್ಲೂರಲ್ ಆದಾಗ ಓಬ್ಗೆ ಎಸ್ ಸೇರ್ಸಂಗಿಲ್ಲ, ಇಲ್ಲಿ ಸಿಂಗುಲರ್ ಆದಾಗ ಓಬ್ಗೆ ಎಸ್ ಸೇರಿಸಬೇಕು. ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ನಾವು ಈ ಸಾರ್ವತ್ರಿಕ ಸತ್ಯಗಳು ಹೇಳುವಾಗ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಯಾವುದಪ್ಪ ಅಂದರೆ ಫಿಕ್ಸ್ಡ್ ಫ್ಯೂಚರ್ ಈವೆಂಟ್ಸ್. ಈಗ ನಾವು ನೆಕ್ಸ್ಟ್ ಏನಾದರೂ ಫಿಕ್ಸ್ ಮಾಡ್ಕೊಂಡಿರ್ತೀವ ಟೈಮ್ ಟೇಬಲ್. ಈಗ ಹೋದ್ರೆ ನಮ್ಮ ಶಾಲೆ ಮೇ 29ನೇ ತಾರೀಕು ಓಪನ್ ಆಗುತ್ತೆ. ನೋಡಿ, ಅವರ್ ಸ್ಕೂಲ್ ಓಪನ್ಸ್ ಅಥವಾ ಸ್ಟಾರ್ಟ್ಸ್ ಆನ್ May 29. ಇಲ್ಲಿ ಓಪನ್ಸ್ ಅಂತ ಏನು ಮಾಡಬೇಕು, ಇಲ್ಲಿ ವರ್ಬ್ಗೆ ಎಸ್ ಅನ್ನ ಸೇರಿಸ್ಕೊಬೇಕಾಗುತ್ತೆ. ಈಗ ನೋಡಿ, ಈಗ ನಮ್ಮ ಫ್ರೆಂಡು ಶಾಪ್ ನಾಳೆ ಓಪನ್ ಆಗುತ್ತೆ ಅನ್ಬೇಕಾದ್ರೆ ಮೈ ಫ್ರೆಂಡ್ ಶಾಪ್ ಓಪನ್ಸ್ ಆನ್ ಟುಮಾರೋ. ಅಲ್ಲಿ ಟೈಮು ಫಿಕ್ಸ್ ಆಗಿರುತ್ತೆ. ಟೈಮ್ ಫಿಕ್ಸ್ ಆಗಿದೆ. ಮೈ ಫ್ರೆಂಡ್ ಶಾಪ್ ವಿಲ್ ಅಂತ ಬೇಕಾದರೂ ಬಳಸ್ಬೋದು. ಇಲ್ಲಿ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಬೇಕಾದರೂ ಸಹ ಬಳಸ್ಬೋದು. ಎರಡೂ ಸಹ ನಮಗೆ ನೀಟಾಗಿ ಗೊತ್ತಿರಬೇಕು. ಆಫ್ಟರ್ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಯೂಸ್ ಮಾಡ್ಕೊಂಡು ಹೇಗೆ ಅಂತ ಸೆಂಟೆನ್ಸ್ಗಳನ್ನು ಹೀಗೆ ಸಿಚುಯೇಷನ್ ಬಂದಾಗ ನೀವು ಸಹ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಪಾಠನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.